ಸಾರಥೆ ಭೂಪತಿ ಪೂರ್ಣ ದ್ರೋಣಾದ ವಿಕ್ರಮರಿಗೆ ಮಾನ್ಯವೆಂಬ ಪರಾಕ್ರಮೆಯ ಊರು ರಂಗುವ ಮಾರಿ ಅಂತ ಬರುತ್ತೇನೆಂದ ಅವರಲ್ಲಿ ದೇವ ಗಟ್ಟದನ ನಡುಗುವಂತ ಅತ್ಯದ್ಭುತವಾದ ಯುದ್ಧ ಮಂಡಲದನಿಗೆ ರಥವನ್ನು ಆರಿಸಿ ಸಾರಥಿ ಅದು ಜಾಗೃತಿ ಭೂಪತಿ ಕೌರವ ತಬಲಾ ಅವರಿಗೆ 500 ರೂಪಾಯಿ 200 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ದ್ರೋಣಾಚಾರ್ಯ ಕರ್ಕೊಂಬರಪ್ಪ. ಕರ್ಣ ಕರ್ಕೊಂಬರಪ್ಪ ಕರ್ಣನ.
ದೇವ ನಾವುದಾರಂದರೆ ಸಿಟ್ಟಿನಲ್ಲಿ ದುರ್ವಾಸ, ಜ್ಞಾನದಲ್ಲಿ ವೇದವ್ಯಾಸ, ಕವನದಲ್ಲಿ ಕಾಳಿದಾಸ, ವಚನ ಸಾಹಿತ್ಯದಲ್ಲಿ ಕನಕದಾಸ, ಪುರಾಣ ಪುಣ್ಯಕಥೆಗಳ ಭರದವನ ಪುಂಡರಿದಾಸ, ವಿದ್ಯೆಗೆ ಅಡಿಗಲ್ಲು ಅಂಬೇಡ್ಕರ್ ದಾಸ, ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ಸೋತೆನು ನಾನು ಲಕ್ಷಾಂತರ ರೂಪಾಯಿ ಲಾಸ, ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೈತೆ ಗೋಡಕ್ರಾಸ, ದಾಸಾನುದಾಸ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ನಮ್ಮ ನಾಮಾಂಕಿತವ. ಹೊಳಿರಿಯ ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ? ಈ ಭೂಮಂಡಲದ ಮಂಡಲದ ಬರಗಡೆಯಿಂದ ಗಪ್ಪವಂ ಕೈಗೊಂಡ ಒತ್ತಂಡ ಭುಜಬಲರ್ದಂಡ ಕಂಡಣದ ಪ್ರಚಂಡ ಮೋಂಕರ ಮುಕುಂಡಂಡಲಿತ ಬರುವರಿ ಬಡರಮ್ಮ ಮೇಘಮಂಡಲಕ್ಕೆ ಮಂದ ಮಾರುದನಂತ ಭೂ ಮಹಾಪ್ರಚಂಡ ಭೂಪತಿ ಮಸ್ತಕ ಮಣಿಕರ್ಣಾದಿ ಶಸ್ತ್ರಾದಿ ತರುಣನ ಶಿಸ್ತನಿಂದ ಅಸ್ತಿನಾವತಿಯಂ ಪರಿಪಾಲಿಸುವ ಧೃತರಾಷ್ಟ್ರ ಮಹಾರಾಜನ ವೀರ್ಯ ಸಂಭೂತ ಅರೇ ಗಾಂಧಾರಿ ದೇವಿ ಅಮ್ಮನವರ ಗರ್ಭ ಸಂಜಾತ ತರಣೇಂದ್ರನಾದ ಕೌರವೇಂದ್ರನೆಂದು ಹಡೆಗಡೆಗೆ ಬೆದಡ ಜಯಬೇರಿಯನ್ನು ಒಳಸರೈ ಕೂಸೆ ಕುಣಿದಾಡುವುದು ನೋಡು ಕೌರವನ ಕುಡಿಮೀಸೆ. ಅದೇ ಪ್ರಕಾರ ಬರಲಿ ದೇವ. ಯಪ್ಪ ಪ್ರಾಣ ಎಲ್ಲಿಟ್ಕೊಂಡಿ ಯಪ್ಪ? ದುರ್ಯೋಧನ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹೊಳಿರಿಯ ಎಲ್ಲ ಈ ಸಾರಥಿ ಈ ಸುಂದರವಾದ ಸಭಾರಂಗ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದೆ. ಹೌದು ದೇವ. ಮದ್ಗುರುಗಳಾದ ದ್ರೋಣಾಚಾರ್ಯರು ಪದ್ಮವ್ಯೂಹವನ್ನು ರಚಿಸಿರುವರಂತೆ. ಇತ್ತದ ವರ್ತಮಾನವಂ ತಿಳಿಯದಗೋಸ್ಕರ ಬರೋಣವಾಯ್ತು ಕಂಡಿಯ ಸಾರಥಿ ತಿಳಿತೆ ನಾನು ಒಂದ ಸಂಗತಿ. ತಿಳಿಯದು ಭೂಪತಿ, ಮುಂದೇನು ಸಂಗತಿ? ಚಾತುರ್ಯ ಮತಿಯುತನಾದ ಸೂತ ನೀತಿ ಗೋವಿತ ಮಾತಿನ ಪ್ರಖ್ಯಾತ ಚಿತ್ತ ಚಲನವಿಲ್ಲದ ಎನ್ನ ಉತ್ತರಕ್ಕೆ ಪ್ರತಿ ಉತ್ತರ ನೀಡಿ ಇತ್ತ ಬರುವಂತನಾಗು. ಆಗಲಿ ದೇವ. ತತ್ಪುಂಡರಿಗ ಭುವಂಡಲದಳ ಗಂಡಗಲಿಗಳಿಗೆ ಮಂಡಮಣಿಯಂತಪ್ಪುವ ಮದ್ಭುಜ ಬಲ ಮಾರ್ಥಾಂಡನಾದ ಕರ್ಣ ನಂಬರ್ ಹೇಳು. ಸಾರಥಿ ಮತ್ತು ಗೋದಂಡ ವಿದ್ಯೆ ಪಾಂಡಿತ್ಯನಾದ ಮಂಡಲಾಧ್ಯಕ್ಷರಾದ ದ್ರೋಣಾಚಾರ್ಯರಂ ಶೀಘ್ರದಿಂದ ಬರೀ ಹೇಳು ಸಾರಥಿ, ನೀನು ಹೋಗು ಜಾಗೃತಿ. ಅದೇ ಪ್ರಕಾರವಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ಕರ್ಣ